ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟಿದೆ ಗುರು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬೆಳಗಾವಿ ಹುಡುಗ. ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಬೆಳಗ್ಗೆನೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ನಾವು ಹೋಗಿದ್ದೆ ಬೈಕ್ ತೊಳೆಯೋಕೆ. ಯಾಕಂದರೆ ಇವತ್ತು ಬೆಳಿಗ್ಗೆ ಜಲ್ದಿ ಒಳಗೆ ಕಾರಣನೇ ಅದು. ಇವತ್ತು ಬೆಳಗಾವಿಗೆ ಹೋಗೋದಿತ್ತು, ಅದಕ್ಕೆ ಬೈಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೀದಾ ಒಳಗೆ ಬಂದು ನಾವು ಜಳಕ ಎಲ್ಲ ಮಾಡಿ ಒಂದೆರಡು ಪೋಸ್ ಹೊಡೆದ್ವಿ. ಆಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಕೆಲಸ ನಡೀರಿ ಅಂತ ಒಂದೆರಡು ಪೋಸ್ ಕೊಟ್ಟು ಸೀದಾ ನಾವು ಬೈಕ್ ತೊಗೊಂಡು ಬೆಳಗಾವಿ ಕಡೆ ನಡೆದ್ವಿ. ನಮ್ಮ ನಡೆ ಬೆಳಗಾವಿ ಕಡೆ ಅನ್ಕೋತ ನಾವು ಹಂಗೆ ಬೈಕ್ ತೊಗೊಂಡು ಒಂದೆರಡು ಪೋಸ್ ಹೊಡ್ಕೋತ ಹಂಗೆ ಮುಂದೆ ಹೋಗ್ತಾ ನಮ್ಮ ಊರಲ್ಲಿ ದೇವ್ರ ಗುಡಿ ಇತ್ತು. ದೇವ್ರ ಗುಡಿಗೆ ಅಷ್ಟು ಹೋಗಿ ನಮಸ್ಕಾರ ಮಾಡಿ ಆಮೇಲೆ ನಾವು ಹೋಗಿದ್ದೆ ನಮ್ಮ ತಂಗಿನ ಭೇಟಿ ಆಗಕ್ಕೆ. ನೋಡ್ರಿ ನಮ್ಮ ಸಾನ್ವಿ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಹೆಂಗ್ ಮಾಡ್ತಾಳೆ ರಿಯಾಕ್ಷನ್. ಸೀದಾ ನಾವು ಬೆಳಗಾವಿ ಮನಿಗೆ ಬಂದ್ವಿ. ಮನಿಗೆ ಬಂದ ತಕ್ಷಣ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಹೆಂಗ್ ಓಡ್ತಾವನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪಾಪ ಮದ್ವೆ ಮನೇಲಿ ಮದ್ವೆ ಗಂಡಿಗೆ ಕೆಲಸ ಹಚ್ಚಿಬಿಟ್ಟವ್ರು ಗುರು. ಪಾಪ ನಮ್ಮ ಚಲೋ ಆಗಲಿ, ಒಳ್ಳೇದಾಗಲಿ. ಅಷ್ಟ್ರೊಳಗೆ ನಮ್ಮ ಗುರುಗಳು ಬಂದ ಲಾಗ್ಸ್ ಎಲ್ಲ ಮಸ್ತ್ ಆಗತ್ತವಂದ್ರು. ಊಟ ಎಲ್ಲ ಮುಗಿಸ್ಕೊಂಡ ಸೀದಾ ಹೊರಗೆ ಬಂದು ನೋಡ್ತೀವಿ ನಮ್ಮ ಅಣ್ಣ ಇಬ್ಬಿಬ್ರು ಹುಡುಗಿಯರ ಜೊತೆ ಮಾತಾಡ್ತಾವನೆ. ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ. ನಾವು ಸೀದಾ ಮಧ್ಯಾಹ್ನ ಬೆಳಗಾವಿಗೆ ಹೊಂಟ್ಬಿಟ್ವಿ. ಯಾಕಂದ್ರೆ ಸ್ವಲ್ಪ ಡ್ರೆಸ್ ಶಾಪಿಂಗ್ ಅದ ಇತ್ತು. ನಾವು ಅಂಗಡಿಗೆ ಹೋಗಿ ಸೀದಾ ಒಂದೆರಡು ಪೋಸ್ ಹೊಡೆದ ಕಂಡಿ ಕಡೆ. ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ರಾತ್ರಿ ಆಗಿತ್ತು. ಇನ್ನೇನು ತುಂಬ ಹಸುವಾಗಿತ್ತಂತ ಒಂದೆರಡು ಗೋಬಿ ಪಾರ್ಸಲ್ ತೊಗೊಂಡು ಮನೆಗೆ ತಿನ್ನೋಕೆ ಹೋದ್ವಿ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀನಿ. ಪೀಸ್.